ಹಾಯ್ ಫ್ರೆಂಡ್ಸ್, ಇವತ್ತು ನಾನು ರಾಗಿ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಒಂದು ಗ್ಲಾಸಷ್ಟು ರಾಗಿ ತೊಗೊಂಡಿದ್ದೀನಿ, ಸ್ವಲ್ಪ ಮೆಂತೆ, ಕಾಫಿ ಲೋಟದಷ್ಟು ಸ್ವಲ್ಪ ಉದ್ದಿನಬೇಳೆ ಚೆನ್ನಾಗಿ ವಾಶ್ ಮಾಡಿ ಒಂದು 5-6 ಟೈಮ್ಸ್ ವಾಶ್ ಮಾಡಿಬಿಟ್ಟು ಅದಕ್ಕೆ ಅನ್ನ ಹಾಕ್ಬಿಟ್ಟು 4 ಅವರ್ ಅಥವಾ 5 ಅವರ್ ನೆನೆ ಹಾಕ್ಬಿಡಿ. ಈಗ ಇದನ್ನು ಚೆನ್ನಾಗಿ ನುಣ್ಣಗೆ ಮಾಡ್ಕೊಳ್ಬೇಕು, ನೀರು ಸೇರಿಸ್ಕೊಂಡ್ಬಿಟ್ಟು. ಜಾಸ್ತಿ ನೀರು ಸೇರಿಸ್ಕೊಬಿಡಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಓವರ್ ನೈಟ್ ಬಿಡಬೇಕು. ನೋಡಿ, ಬೆಳಗ್ಗೆ ಎದ್ದು ಸ್ವಲ್ಪ ಹುಳಿ ಬಂದಿದೆ ಹಿಟ್ಟು. ಇದಕ್ಕೆ ಚೆನ್ನಾಗಿ ಸ್ವಲ್ಪ ಸೋಡಾ ಪುಡಿ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ತಟ್ಟೆಗಳಿಗೆ ನಾನೀಗ ಎಣ್ಣೆ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಡ್ಲಿಗೆ ಬೇಯಕ್ಕಾಗ್ತಾಯಿದ್ದೀನಿ. ನೀವು ಸಹ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನಾನು ಯಾವಾಗಲೂ ಸಹ ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಬೇಯಿಸ್ತೀನಿ ಇಡ್ಲಿನ, ಯಾವುದೇ ಇಡ್ಲಿ ಆದ್ರೂ ಅಷ್ಟೇ. ಈಗ ನಾನು ಶೇಂಗಾ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಾಯಿ, ಕಡಲೆ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಉಪ್ಪು ಮತ್ತು ಕಡಲೆ ಹುರಿದಿಟ್ಕೊಂಡಿದ್ದೆ, ಒಣಮೆಣ್ಸಿನ್ಕಾಯಿ ಹುರಿದಿಟ್ಕೊಂಡಿದ್ದೆ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ.